ಹಲೋ, ಎಲ್ರಿಗೂ ನಮಸ್ಕಾರ. ಫ್ರಂಟಲ್ಲಿ ಎಲ್ಲರಿಗೂ ಶೇಪ್ ಹೆಂಗೆ ತೆಗಿಯೋದು ಅಂತ ಒಂದು ಸ್ವಲ್ಪ ಇದಿರುತ್ತೆ. ಕೆಲವೊಂದು ಸಲ ನಾನಿಲ್ಲಿ ಒಂದು ಶೇಪನ್ನು ಈ ಥರ ಫಾಲ್ದು ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ತುಂಬ ಬ್ರಾಡಾಗಿ ಫ್ರಂಟಲ್ಲಿ ಇಟ್ಕೊತೀರಾ ಅಂದರೆ ನಾನಿಲ್ಲಿ 7 ಇಂಚಸ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಕಡಿಮೆ ಜಾಸ್ತಿ ಎಲ್ಲ ಮಾಡ್ಕೊಬೋದು. ಅಂದರೆ ಯಾವ ಅಳತೆಗೆ ಬೇಕಾದರೂ ಇದನ್ನು ಈ ಥರ ಒಂದು ಮಾಡಿ ಇಟ್ಕೊಂಡ್ರೆ ನೀವು, ನಾನಿಲ್ಲಿ ನೆಕ್ ಅಗಲ ಬಂದು ಮೇಲ್ಗಡೆ ಬಂದು ಏನಿದೆ ಇದನ್ನು 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿ ಬಂದು 4.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಈ ಥರ ಒಂದು ಮಾಡಿ ಇಟ್ಕೊಂಡ್ರೆ ನೀವು, ನಾನೀಗ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ. ನೋಡಿ, ಇಲ್ಲಿಂದ ನಾನು ಫಾಲ್ ಏನಿರುತ್ತೆ ಅದು ಇಲ್ಲಿಂದ ನೋಡಿ, ಇಲ್ಲಿಂದ ಬಂದು 4 ಇಂಚಸ್ಸಿಗೆ ತೊಗೊಂಡಿದ್ದೀನಿ. ಕೆಳಗಡೆ ಬ್ರಾಡು ನಾನು ಮೇಲ್ಗಡೆ ನೆಕ್ ಬಂದು ಇಲ್ಲಿಂದ 3.5 ತೊಗೊಂಡಿದ್ದೀನಿ. 3.5 ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು 4 ಇಂಚಿಗೆ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್. ಯಾವ ರೀತಿ ಸೆಟ್ ಮಾಡ್ಕೊಬೋದು ಅಂದರೆ ತೋರಿಸ್ತಾ ಇದ್ದೀನಿ ನಾನು. ಇದು ಬಂದು ನಮಗೆ ನೆಕ್ ತುಂಬ ಚಿಕ್ಕ ಇದು ಬಂದು ನಾನು 7 ಇಂಚಸ್ಸಿಗೆ ಮಾಡ್ಕೊಂಡಿದ್ದೀನಿ. ನೀವು ಅದನ್ನು ನಿಮ್ಗೆ ಹೆಂಗೆ ಬೇಕೋ, ಈಗ 6.5 ಇಂಚ್ಗೆ ನೀವೇನಾದರೂ ಅಕಸ್ಮಾತ್ ಮಾಡ್ತೀನಿ ಅಂತ ಅಂದರೆ 6.5 ಇಂಚಸ್ಗೆ ನೀವು ಆಲ್ಮೋಸ್ಟ್ ರೆಡಿ ಬಂದು 6.5 ಬೇಕು ಅಂದರೆ 7 ಇಂಚಸ್ಗೆ ಇಟ್ಕೊಬೇಕಾಗುತ್ತೆ ನೀವು. ಯಾಕಂದರೆ ಇಲ್ಲಿ 1/2 ಇಂಚ್ ಹೋಗೋದ್ರಿಂದ, ಇಲ್ಲಾಂದರೆ 6.5ಗೆ ಇಟ್ಕೊಳ್ಳಿ. 6.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಕಿನ ಅಗಲ ಬಂದು ನಾವು ಎಷ್ಟು ಇಟ್ಕೊಬೇಕು ಅಂದರೆ, ನಿಮ್ಗೆ ಅಕಸ್ಮಾತ್ 2.5 ಬೇಕು ಅಂದ್ಕೊಂಡಿದ್ರೆ 2.5ಗೆ ನೀವೇನು ಮಾಡಿ, ಇಲ್ಲಿ ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಡಿರಿ. ಕರೆಕ್ಟಾಗಿ ನೆಕ್ಕು ಮತ್ತು ಶೋಲ್ಡರ್ ಎಷ್ಟು ಬೇಕು ಅನ್ನೋದನ್ನು ಮಾಡಿಕೊಂಡು ಇವೆರಡನ್ನು ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಹಿಂಗೆ ಇಟ್ಕೊಂಡು ನೀವು ಒಂದು ಶೇಪನ್ನು ಹಾಕ್ಕೊಬೋದು. ನೋಡಿ, ಇಲ್ಲಿ ಹಿಂಗೆ ಹಾಕ್ಕೊಂಡು ಅಕಸ್ಮಾತ್ ನಿಮಗೆ ಶೋಲ್ಡರ್ ಜಾಸ್ತಿ ಬೇಕು, ನೆಕ್ಕು ತುಂಬ ಬ್ರಾಡ್ ಬೇಕು ಅಂದರೆ ನೋಡಿ ಈ ರೀತಿ ಮಾಡ್ಕೊಬೋದು. ನಾನಿಲ್ಲಿ ನೆಕ್ಕನ್ನು 3 ಇಂಚ್ ತೊಗೊತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ 3 ಇಂಚ್ ಬೇಕು. 3 ಇಂಚನ್ನು ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಬಂದು ನಾನು ಫುಲ್ಲು ತುಂಬ ಬ್ರಾಡಾಗಿ ತೊಗೊತೀನಿ. ನೀವು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಬ್ರಾಡಾಗಿ ತೊಗೊತೀನಿ ಅಂದರೆ ಇದನ್ನು ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿರ್ರಿ. ನೋಡಿ, ಇಲ್ಲಿ ನಾನು ಇಲ್ಲಿಗೆ ತೊಗೊತಾ ಇದ್ದೀನಿ. ಹಂಗಾಗಿ ನಾನು ಇದು ರೆಡಿ ಬರಬೇಕು 3 ಇಂಚು ಅಂದಾಗ ಒಂದು 1/4 ಇಂಚ್ ಒಳಗಡಿಕೆ ನಾವು ಮಾರ್ಕನ್ನು ಮಾಡ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನು ನಾನು ಅಕಸ್ಮಾತ್ ನಮಗೇನಾದರೂ ಇನ್ನೊಂದು ಸ್ವಲ್ಪ ಬ್ರಾಡ್ ಬೇಕು ಅಂದರೆ ನೋಡಿ ಈ ಥರ ಇದನ್ನು ಮಾಡ್ಕೊಬೋದು. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ. ನಾನು ಒಂದು 2-3ಕ್ಕೆ ಮಾಡಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂತು. ಹಂಗಾಗಿ ನಾನು ಫಸ್ಟು ಮಾಡೋಣ, ಆಮೇಲೆ ನಿಮಗೆ ಬರುತ್ತೋ ಇಲ್ವೋ ಅನ್ನೋದೊಂದು ಡೌಟ್ ಇತ್ತು. ಆಮೇಲೆ ಬರಲಿಲ್ಲ ಅಂದರೆ ತೋರಿಸ್ಬಿಟ್ಟು ನಿಮ್ಗೆ ಇದಾಗಬಾರ್ದು ಅಂತ ನಾನಿಲ್ಲಿ ಬ್ರಾಡ್ ಕೊಟ್ಟಿರೋದ್ರಿಂದ ಡೀಪನ್ನು ಕೊಡ್ತಾಯಿಲ್ಲ. 7 ಇಂಚಸ್ವರೆಗೂ ನಾವು ಮಾಡ್ಕೊಬೋದು. ನಾನು ಇದಕ್ಕೆ ಬಂದು 7 ಇಂಚಸ್ಗೆ ಮಾಡ್ಕೊತೀನಿ. ನಿಮಗೆ ತುಂಬ ಡೀಪ್ ಬೇಕು, 8 ಇಂಚಸ್ ಇಟ್ಕೊತೀನಿ ಅಂದರೆ ನೋಡಿ ಸ್ವಲ್ಪ ಇಳಿಸಿ ಇದನ್ನು ಅಷ್ಟೇನೇ, ಏನಿಲ್ಲ. ಎಷ್ಟಕ್ಕೆ ಬೇಕೋ ಅಷ್ಟನ್ನು ನೀಟಾಗಿ ಇಳಿಸ್ಕೊಂಡ್ರೆ ಆಯಿತು. ನೋಡಿ, ಅಷ್ಟೇ ಬ್ರಾಡ್ ಬರುತ್ತೆ, ಯಾವುದೇ ಚೇಂಜಸ್ ಇರೋಲ್ಲ. ಆದರೆ ಇಳಿಸ್ಕೊಬೇಕಷ್ಟೆ. ನೋಡಿ ಈ ರೀತಿ. ಈಗ ನಾನು ಇದನ್ನು ಕಟ್ ಮಾಡ್ತೀನಿ. ನೋಡಿ, ನನಗೆ ಇಷ್ಟು ಬೇಕು. ಕರೆಕ್ಟಾಗಿ 2 ಲೇಯರ್ಗಳನ್ನ ಇಟ್ಕೊಂಡಿರ್ರಿ ಮತ್ತು ಮೇಯ್ನ್ ಇದನ್ನು ಸರಿಯಾಗಿ ಇಟ್ಕೊಂಡಿರ್ರಿ. ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮಾರ್ಕ್ ಒಂದು ಸ್ವಲ್ಪ ಉಳಿಸ್ಕೊಂಡು ನೋಡಿ ಈ ರೀತಿ ಕಟ್ ಮಾಡಿದಾಗ ನೋಡಿ ಈ ರೀತಿ ರೌಂಡ್ ಥರ, ತುಂಬ ಬ್ರಾಡಾಗಿ ರೌಂಡ್ ಥರ ನೆಕ್ ಅನ್ನೋದು ಬರುತ್ತೆ. ಇದನ್ನು ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾವುದಕ್ಕೆ ಬೇಕಾದರೂ ನಾವು ಸೆಟ್ ಮಾಡ್ಕೊಬೋದು. ಅಕಸ್ಮಾತ್ ಇನ್ನೂ ಸಣ್ಣದಾಗಿ ನಿಮ್ಗೆ ನೆಕ್ ಬೇಕು ಅಂದರೂ ಕೂಡ ಇದನ್ನು ಮಾಡ್ಕೊಬೋದು. ಇದೇ ಥರ ಬ್ಯಾಕ್ ಕೂಡ ಮಾಡ್ಕೊಬೋದು. ಆದರೆ ಬ್ಯಾಕ್ ಏನು ಮಾಡ್ಕೊಂಡಿಲ್ಲ, ನಾನು ಫ್ರಂಟಿಗೆ ಮಾತ್ರನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನೇ ಏನು ಮಾಡ್ಕೊಬೇಕಪ್ಪ ಅಂದರೆ ನಾವು ನೋಡಿ, ಫ್ರಂಟ್ ರೆಡಿ ಆಯಿತು. ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಡೀಪ್ ಜಾಸ್ತಿ ಇಡಬಾರ್ದು. ಬ್ರಾಡ್ ಕೊಟ್ಕೊಂಡಿದ್ದೀನಿ ಅಂದರೆ ಡೀಪನ್ನು ಇಡಬೇಡಿ. ನಾನು ಇದಕ್ಕೆ ಎಮಿಂಗ್ ಮಾಡ್ತೀನಿ. ಹಂಗಾಗಿ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಟಿಪ್ಸ್ ಹೇಳ್ಬೇಕು. ಅಕಸ್ಮಾತು ನೀವೇನಾದರೂ ನೆಕ್ಕು ಸ್ಟಿಚ್ ಮಾಡ್ತಾ ಇರ್ತೀರಾ, ಸ್ವಲ್ಪ ಟೈಟ್ ಲೂಸ್ ಅನಿಸ್ತು, ಹಿಂಗೆ ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ನಮಗೆ ಟೈಟ್ ಅಂತ, ನೆಕ್ ಟೈಟ್ ಅಂತ ಬರುತ್ತೆ. ಅಕಸ್ಮಾತ್ ಹಂಗೂ ಏನಾದರೂ ನಿಮ್ಗೊಂದು ಸ್ವಲ್ಪ ಲೂಸ್ ಅನಿಸ್ತು ಅಂದರೆ ಪ್ಲೈನ್ ಬ್ಲೌಸ್ಗೂ ಅಷ್ಟೇನೆ ನೀವೇನಾದರೂ ಇದನ್ನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಂಡು ಒಂದು ಎಳೆ ಅಂದರೆ 2 ಎಳೆ ಇರುತ್ತಲ್ವ ಇದರೊಳಗೆ, 1 ಎಳೆ ತೆಗೆದುಕೊಂಡು
ಒಂದು ಸ್ವಲ್ಪ ಏನು ಮಾಡಿ ಹಿಂಗೆ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಸ್ವಲ್ಪ ಟೈಟ್ ಅನ್ನಂಗೆ ಆಗುತ್ತೆ, ನಮ್ಮದು ನೆಕ್ಕು ಟೈಟ್ ಅನ್ನಂಗೆ ಆಗುತ್ತೆ. ಆವಾಗ ನೀವು ಪೈಪಿಂಗ್ ಕೊಟ್ಟರು ಕೂಡ ಸ್ವಲ್ಪ ಅಷ್ಟೇ, ತುಂಬ ಎಲ್ಲ ಮಾಡ್ಕೊಬೇಡಿ. ನೋಡಿ ಈ ಥರ ಮಾಡಿಕೊಂಡ್ರೆ ನಿಮಗೆ ನೆಕ್ ಟೈಟ್ ಅಂತ ಬರುತ್ತೆ. ಸ್ವಲ್ಪ ಒಂದು ಲೈನ್ ಎಳ್ಕೊಳ್ಳಿ. ನೋಡಿ ಈ ರೀತಿ ಲೂಸ್ ಸ್ಟಿಚ್ಚೇ ಬೇಕಾದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ಏನು ಮಾಡಿ ಈ ಥರ ಮಾಡಿಬಿಟ್ಟು ಆಮೇಲೆ ಇದನ್ನು ಸರಿ ಮಾಡ್ಕೊಳ್ಳಿ. ಸ್ವಲ್ಪ ಮಾಡಿರೋದನ್ನ ಅವಾಗೇನಾಗುತ್ತೆ ನಿಮಗೆ ನೋಡಿ ಹಿಂಗೆ ಅಂದ್ಕೊಳ್ಳಿ, ಸ್ವಲ್ಪ ನೆಕ್ಕು ಟೈಟ್ ಬರುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಆ ಥರ ಎಲ್ಲ ನೆಕ್ ಜಾಸ್ತಿ ಕಟ್ ಮಾಡ್ಕೊಂಬಿಟ್ಟಿರ್ತೀರ, ಅವಾಗೆಲ್ಲ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಸೆಟ್ ಮಾಡ್ಕೊಬೇಕು ನೀವು ನೀಟಾಗಿ. ಅವಾಗೇನಾಗುತ್ತೆ ನೋಡಿ, ಇಲ್ಲಿಗಿಂತ ಇಲ್ಲಿ ಕಡಿಮೆ ಅನ್ನಿಸ್ತಾ ಐತೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಹೈಟ್ ಆಗೈತೆ, ಗಮನಿಸ್ತಿರ್ಬೋದು. ಇಲ್ಲಿ ಒಂದು ಸ್ವಲ್ಪ ಹೈಟ್ ಕಡಿಮೆ ಆಯಿತು, ಆದರೆ ಇಲ್ಲಿ ಯಾವುದೇ ರಿಂಕಲ್ಸ್ ಥರ ಏನೂ ಬಂದಿಲ್ಲ. ನೋಡಿ ಈ ಥರ ಮಾಡ್ಕೊಳ್ಳಿ. ಅಕಸ್ಮಾತ್ ಕೆಲವರೆಲ್ಲ ಏನಂತಿರ್ತಾರೆ, ನಾವು ಫ್ರಂಟಲ್ಲಿ ಜಾಸ್ತಿ ಕಟ್ ಮಾಡ್ಕೊಂಬಿಟ್ಟಿದ್ದೀವಿ ಒಂದು ಸಲ ಅಕಸ್ಮಾತ್ ಜಾಸ್ತಿ ಟೈಟ್ ಅನಿಸ್ತಾ ಇದೆ ಅಂದರೆ ಒಂದು ಸ್ವಲ್ಪ ಹಿಂಗಂದರೆ ಒಂದು ಎಳೆ ಪಟ್ ಅಂತ ಇದಾಗುತ್ತೆ, ಅವಾಗ ಸರಿ ಹೋಗುತ್ತೆ. ಅಬ್ಸರ್ವ್ ಮಾಡಿ, ಈ ಹೈಟ್ಗಿಂತ ಇದು ಹೈಟ್ ಐತೆ, ಇದು ಹೈಟ್ ಕಡಿಮೆ ಆಯಿತು. ನಾನು ಒಂದು ಸ್ವಲ್ಪ ಲೂಸಿಂಗನ್ನು ಟೈಟ್ ಮಾಡಿಕೊಂಡೆ ನೆಕ್ಕನ್ನು. ಬ್ಯಾಕಲ್ಲೂ ಕೂಡ ಇದೇ ರೂಲ್ಸನ್ನು ಫಾಲೋ ಮಾಡ್ಬೋದು. ಇಲ್ಲೂ ಅಷ್ಟೇ ಒಂದು ಎಳೆ ಎಳೆದ್ಬಿಟ್ಟು ನೀವೇನು ಮಾಡಿ, ಇಲ್ಲ ಅಂದರೆ ಈ ಕಡೆದು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಮಗೆ ಇದಕ್ಕೆ ಯಾವಾಗಲೂ ಈ ಕಡೆ ಯಾರಿಗೂ ಶೋಲ್ಡರ್ ಡ್ರಾಪ್ ಅಂತ ಆಗಲ್ಲ. ಆಗೋದೇ ನಮ್ಗೆ ಯಾವ ಕಡೆ ಅಂದರೆ ಈ ಕಡೆ ಆಗ್ತಾ ಇರುತ್ತೆ. ಇಲ್ಲಿಂದ ಇಷ್ಟಕ್ಕೆ ನೀವು ಎಳ್ಕೊಂಡು ಟೈಟ್ ಮಾಡ್ಕೊಳ್ಳಿ, ಇದು ತೊಂದರೆ ಏನಿರಲ್ಲ. ಈಗ ನೋಡಿ ನನಗೆ ಎಷ್ಟು ಬೇಕಾಗಿತ್ತು ಅಷ್ಟನ್ನು ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀವು ಥ್ರೆಡ್ ಪೈಪಿಂಗ್ ಕೊಟ್ಕೊಬೋದು, ಅಥವಾ ನಾನು ಇದಕ್ಕೆ ಎಮ್ಮಿಂಗ್ ಮಾಡ್ತೀನಿ. ಮೈಸೂರು ಸಿಲ್ಕ್ ಸೀರೆ ಆಗಿರೋದ್ರಿಂದ ಎಮ್ಮಿಂಗನ್ನು ಮಾಡ್ಕೊತೀನಿ, ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಈ ರೀತಿ ನೀವು ಒಂದು ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಆಗಲೇ 3-4 ದಿವಸದಿಂದ ಅಷ್ಟೇ, ತುಂಬ ದಿನದಿಂದಲ್ಲ, ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂತು, ಅದಕ್ಕೆ ನಿಮಗೆ ತೋರಿಸೋಣ ಅಂತ ಮಾಡಿದ್ದೀನಿ. ಮತ್ತು ನೆಕ್ ಅಗಲ ಮಾಡ್ಕೊಂಡಾಗ ನಾವು ಇದನ್ನು ಕೂಡ ಅಗಲ ಮಾಡ್ಕೊಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಬ್ಲೌಸ್ ಫಿಟ್ಟಿಂಗ್. ನೋಡಿ ಈ ರೀತಿ ಕಂಕ್ಳು ಬರುತ್ತೆ. ಮತ್ತು ಇದು ಇನ್ನೂ ಹೋಗುತ್ತೆ ಫ್ರೆಂಡ್ಸ್, ಇನ್ನು ನಾವು ಎಮ್ಮಿಂಗು ಉಕ್ಸು ಎಲ್ಲ ಮಾಡಿದಾಗ ಕಡಿಮೆ ಆರಾಮಾಗಿ ಆಗುತ್ತೆ. ಥ್ಯಾಂಕ್ ಯು.